ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಯಾವ ಹಂತದಲ್ಲಿದೆ ಆ್ಯಕ್ಚುಲಿ ಟೈಟಲ್ ಕೇಳುವಾಗಲೇ ಕೂಡ ಒಂಥರ ಒಂಥರ ಸಖತ್ ಖುಷಿ ಅನಿಸುತ್ತೆ. ವೈಲ್ಡ್ ಟೈಗರ್ ಸಫಾರಿ ಅಂತ ಬಂದಾಗ ಮೇ ಬಿ ಎಲ್ಲವೂ ವೈಲ್ಡ್ ಆಗಿ ಇರಬಹುದು ಅನ್ನೋ ಥರ ಫೀಲ್ ಆಗುತ್ತೆ. ಈ ಟೈಟಲ್ ಯಾಕೆ ಆ್ಯಂಡ್ ಯಾವ ಹಂತದಲ್ಲಿ ಈಗ ಸಿನಿಮಾ ಇದೆ, ಯಾವಾಗ ರಿಲೀಸ್ ಆಗುತ್ತೆ, ನಿಮ್ಮ ಅವತಾರ ಹೇಗಿರುತ್ತೆ ಅಂತ ಹೇಳಿ. ಈಗ ಟೀಸರ್ ನೀವು ನೋಡಿದ್ರಿ, ಓಕೆ, ನೀವು ಹೇಳಿ ಟೀಸರ್ ಹೆಂಗೆ ಅನ್ನಿಸ್ತು ಅಂತ. ನಿಜವಾಗ್ಲೂ ಚೆನ್ನಾಗಿದೆ ಸರ್, ನಾನು ನಿಜವಾಗ್ಲೂ ಸಖತ್ತಾಗಿದೆ. ಮೊನ್ನೆ ಕೂಡ ಒಂದು ಒಳ್ಳೆ ಸ್ಟೋರಿಗಳು ಕೂಡ ಮಾಡಿದ್ವಿ ನಾವು. ನಮಗೇನು ಕನ್ನಡದ ಯಾವ ಸಿನಿಮಾಗಳು ಸೂಪರಾಗಿ ಬಂದರೆ ಖುಷಿನೇ. ತುಂಬ ಥ್ಯಾಂಕ್ಸ್. ಇದು ಜೆನ್ಯೂನ್ ರಿಪ್ಲೈ ನನಗೆ ಸಿಕ್ಕಿದ್ದು. ಸೊ ಈಗ ನೀವು ಕೇಳಿದ್ದು ಕನ್ನಡ ವೈಲ್ಡ್ ಟೈಗರ್ ಸಫಾರಿ ಯಾವ ಹಂತದಲ್ಲಿದೆ. ಈಗ ವೈಲ್ಡ್ ಟೈಗರ್ ಸಫಾರಿ ಬಂದುಬಿಟ್ಟು 90% ಶೂಟಿಂಗ್ ಮುಗಿದಿದೆ. ಇನ್ನೊಂದು ಸಾಂಗ್ ಪೆಂಡಿಂಗ್ ಇದೆ, ಒಂದು ಪ್ಯಾಚ್ ವರ್ಕ್ ಇದೆ. ಆ್ಯಂಡ್ ಅದರಲ್ಲಿ ಎಕ್ಸ್ಪೆಷಲಿ ನಮಗೆ ಆ ವೈಲ್ಡ್ ಟೈಗರ್ಸ್ ಮಾಡಬೇಕಾದ್ರೆ ನಿಮಗೆ ಸ್ಟಾರ್ ಕಾಸ್ಟ್. ಈಗ ನಾನು ಲೀಡ್ ಮಾಡ್ತಿದ್ದೀನಿ, ನಿಮಿಕಾ ರತ್ನಾಕರ್, ನಮ್ಮ ಕ್ರಾಂತಿ, ಶೇಖಿಟ್ ಪುಷ್ಪಾವತಿ ಖ್ಯಾತಿ ಅವರು ಫೀಮೇಲ್ ಲೀಡ್ ಮಾಡ್ತಿದ್ದಾರೆ. ಅವ್ರದ್ದು ತುಂಬ ಒಳ್ಳೆ ಫೀಮೇಲ್ ಇದೆ ಅಂತ ಹೇಳ್ತಾರೆ. ತುಂಬ ಎಮೋಷ್ನಲ್ ರೋಲ್ ಅವ್ರು ತುಂಬ ಒಳ್ಳೆ ಬಂದಿದೆ. ಆ್ಯಂಡ್ ಡ್ಯಾನ್ಸ್ ಲೆಜೆಂಡ್ ಧರ್ಮೇಶ್ ಸರ್ ಇದ್ದಾರೆ, ಆ್ಯಂಡ್ ಸುಶಾಂತ್ ಸರ್ ಇದ್ದಾರೆ. ಸೊ ಅವ್ರ ಜೊತೆಲ್ಲ ಸ್ಕ್ರೀನ್ ಶೇರ್ ಮಾಡಬೇಕಾದ್ರೆ ತುಂಬ ಒಂದು ಬ್ಲೆಸ್ಡ್ ಫೀಲ್. ಸೊ ಅವ್ರು ತುಂಬ ವರ್ಷದಿಂದ ಇಂಡಸ್ಟ್ರಿಲಿ ಇರುವವರು, ನಾವು ಈಗ ಬಂದವರು, ಅವರಿಂದ ಕಲ್ತದ್ದು ತುಂಬ ಇದೆ. ಸೊ ಅದಾದಮೇಲೆ ಅವಿನಾಶ್ ಸರ್ ಇರ್ಬೋದು, ಅಚ್ಯುತ್ ಸರ್ ಇರ್ಬೋದು, ಇನ್ನೂ ದೊಡ್ಡ ಕಲಾವಿದರಿದ್ದಾರೆ. ಸೊ ಮ್ಯೂಸಿಕ್ ಬಂದುಬಿಟ್ಟು ನಮ್ಮ ಸಚಿನ್ ಬಸ್ರೂರವ್ರು ಮಾಡ್ತಿದ್ದಾರೆ, ಗುರು ಅವರು ಸಿನಿಮಾಟೋಗ್ರಫಿ ಮಾಡ್ತಿದ್ದಾರೆ. ಒಳ್ಳೆ ಟೀಮ್ ಆ್ಯಕ್ಚುಲಿ. ಸೊ ನಾವಿನ್ನೇನು ಎಲ್ಲ ಮುಗಿಸ್ಕೊಂಡು ಬರಬೇಕಂತಿದ್ದೀವಿ. ನೋಡೋಣ ಯಾವಾಗ ಡೈರೆಕ್ಟರ್ ಪ್ರೊಡ್ಯೂಸರ್ ಡಿಸೈಡ್ ಮಾಡಿಬಿಟ್ಟು ಬರ್ತಾರೆ. ಈ ವರ್ಷವೇ ಬರಬೇಕು. ನಿಮ್ಮ ಹಿನ್ನೆಲೆ ಬಗ್ಗೆ ಹೇಳಿ ಸರ್, ನಿಮ್ಮ ಫ್ಯಾಮಿಲಿ. ಎಸ್, ನನ್ನ ಹಿನ್ನೆಲೆ ಬಂದುಬಿಟ್ಟು ಗಿರಿಯಪ್ಪ ಪೂಜಾರಿ ಮತ್ತು ಸರವಣ ಗಿರಿಯಪ್ಪ ಪೂಜಾರಿ ಮಗ, ನಾನು ಶಿಥಿಲ್ ಪೂಜಾರಿ. ಸೊ ನನಗೆ ಇಬ್ಬರು ಅಕ್ಕಂದಿರು, ಒಂದು ಶ್ವೇತಾ ವಿನೋದ್ ಕೋಟ್ಯಾನ್ ಮತ್ತು ಶಿಲ್ಪಾ ರಾಕೇಶ್ ಕೋಟ್ಯಾನ್ ಅಂತ. ಸೊ ಇಬ್ರಿಗೂ ಮದುವೆ ಆಗಿದೆ, ಮಕ್ಕಳಿದೆ. ಸೊ ನನ್ನ ಒಂದು ಅಕ್ಕ ಬಂದುಬಿಟ್ಟು ದುಬೈಯಲ್ಲಿ ಸೆಟಲ್ ಇದ್ದಾಳೆ, ಇನ್ನೊಬ್ಳು ಬಂದುಬಿಟ್ಟು ಹುಬ್ಳಿಲಿದ್ದಾರೆ. ಸೊ ನಮ್ಮ ಅಪ್ಪ ಬಂದುಬಿಟ್ಟು ಡ್ರೈವರ್, ನಮ್ಮ ಅಮ್ಮ ಹೌಸ್ ವೈಫ್. ಸೊ ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಒಂದೊಂದು ಹೆಜ್ಜೆ ಬಂದುಬಿಟ್ಟು ಈ ಒಂದು ಇಲ್ಲಿವರೆಗೆ ದೇವರ ಆಶೀರ್ವಾದದಿಂದ ಬಂದವರು. ಸೊ ಆಮೇಲೆ ನಂದು ಎಜುಕೇಷನ್ ಎಲ್ಲ ಮಂಗಳೂರಲ್ಲೇ ಆಯಿತು. ಆ್ಯಂಡ್ ನನ್ನ ಈಗ ಏನು ವರ್ಕ್ ಪ್ಲೇಸ್ ಏನು ಬಿಸ್ನೆಸ್ ಇದೆ ನನ್ನ ದುಬೈಯಲ್ಲಿದೆ. ಸೊ ದುಬೈಯಲ್ಲಿ ನಾನು ಇರೋದು. ಏನೇನು ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್? ಈಗ ನಮಗೆ ಒಂದು ಸಿನಿಮಾ ಅಂತ ಬಂದಾಗ ಅದರಲ್ಲಿ ಬೇರೆ ಬೇರೆ ಆಯಾಮಗಳು ಇಷ್ಟ ಆಗ್ಬೋದು. ಬಟ್ ನಾವೀಗ ವೈಲ್ಡ್ ಟೈಗರ್ ಸಫಾರಿ ಸಿನಿಮಾ ಕುತ್ಕೊಂಡು ನೋಡುವಾಗ ನಮಗೆ ಏನೇನು ಕನೆಕ್ಟ್ ಆಗಬಹುದು? ನಿಮ್ಮ ಪ್ರಕಾರ ನಾವು ಏನೇನು ಇಷ್ಟಪಡ್ತೀವಿ ಅಂತ? ಇಡೀ ಸಿನಿಮಾ ಇಷ್ಟಪಡ್ತೀವಿ, ಓಕೆ, ಅದರೊಳಗೆ ಈ ಒಂದು ಅಂಶ ಇದೆ, ಇದು ನಿಮ್ಮನ್ನು ಕಾಡಬಹುದು, ಇದು ನಿಮಗೆ ಹ್ಯಾಂಗ್ ಓವರ್ ತರಿಸ್ಬೋದು ಅನ್ನೋದಿದ್ರೆ ಏನಿದೆ ಅಂತ ಹೇಳಿ. ನನಗೆ ನಿಮ್ಮ ಕ್ವಶನ್ ತುಂಬ ಇಷ್ಟ ಆಯಿತು. ನಾನೊಂದು ಸಿಂಪ್ಲಿ ಕೇಳ್ತೇನೆ, ನೀವೀಗ ಟೀಸರ್ ನೋಡಿದ್ದು, ನಿಮಗೆ ಟೀಸರಲ್ಲಿ ಏನೆಲ್ಲ ಕಾಣ್ತು? ಅಲ್ಲ, ನಾನು ಆಡಿಯನ್ಸಿಗೆ ಹೇಳ್ತೀನಿ. ಈಗ ನೀವು ಒಂದು ಆಡಿಯನ್ ಅಲ್ಲ, ನೀವು ಫಿಲ್ಮ್ ನೋಡ್ಬೇಕಾದ್ರೆ ನೀವು ಅಷ್ಟೇ ಅಲ್ಲ, ನಿಮಗೊಂದು ಏನು ಕಾಣಿಸ್ತದೆ ಅದರಲ್ಲಿ? ಹಾಂ. ಸೊ ಬಟ್ ನಾನು ಹೇಳ್ತೇನೆ ಅಂದರೆ, ನೀವು ಮಂಗಳೂರವರು. ಸೊ ನಿಮ್ಗೆ ಗೊತ್ತು ಹುಲಿ ಕುಣಿತ ಹೆಂಗಿದೆ, ಅಲ್ಲಿ ಎಷ್ಟು ಎಮೋಷ್ನಲ್ ಅದು ಅಂತ. ಸೊ ಇಲ್ಲಿ ಹುಲಿ ಕುಣಿತ ಅನ್ನೋದು ಮೇಯ್ನ್ ಕಂಟೆಂಟ್. ಸೊ ಅದಕ್ಕೆ ಕಮರ್ಷಿಯಲ್ ಟಚ್ ಕೊಟ್ಟದ್ದು. ಎಲ್ಲ ಅಂದ್ಕೊಂಡ್ರು ಗ್ಯಾಂಗ್ಸ್ಟರ್ ಆ ಥರ ಇದೆ, ಅಫ್ಕೋರ್ಸ್ ಇದೆ, ಬಟ್ ಇಟ್ಸ್ ಅ ವೆರಿ ಎಮೋಷ್ನಲ್ ಮೂವಿ. ಇಲ್ಲಿ ಲವ್ ಎಮೋಷ್ನಲ್ ತುಂಬ ಅಂದರೆ ತುಂಬ ನೋಡ್ಲಿಕ್ಕೆ ಸಿಗ್ತದೆ. ಇಟ್ಸ್ ಅ ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ. ಆ್ಯಂಡ್ ನಿಮ್ಮ ಯಂಗ್ಸ್ಟರ್ಸಿಗೆ ಆ ಡೈಲಾಗ್ಸ್ ನಿಮಗೆ ಗೊತ್ತು. KGF 1, 2 ಡೈಲಾಗ್ ಬರೆದವರು ನಮ್ಮ ಚಂದ್ರಮೌಳಿ ಸರ್. ಅವರು ತುಂಬ ಸೈಲೆಂಟ್, ಬಟ್ ವರ್ಕ್ ಅಂತ ಬಂದಾಗ ತುಂಬ ಡೆಡಿಕೇಟಾಗಿ ವರ್ಕ್ ಮಾಡ್ತಾರೆ. ಸೊ ಅಂಥವ್ರು ಒಂದು ನಮ್ಮ ಮೂವಿಗೆ ಡೈರೆಕ್ಟರ್, ಅವ್ರು ಹೆಂಗೆ ಬರಿಬೋದು ಡೈಲಾಗ್ಸ್ ಎಲ್ಲ. ಸೊ ಯಾರಿಗೆ ಯಂಗ್ಸ್ಟರ್ ಡೈಲಾಗ್ಸ್ ನಿಮಗೆ ಗೊತ್ತಿದೆ, ಮಾಸ್ ಆಡಿಯನ್ಸ್ ಜಾಸ್ತಿ ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ, ಮಾಸ್ ಹೀರೋಸ್ ಜಾಸ್ತಿ ಇದ್ದಾರೆ. ಸೊ ನಮ್ಮ ಹಾಗೆ ಮಾಸ್ ಆಡಿಯನ್ಸು ನಮಗೆ ಜಾಸ್ತಿ. ಸೊ ಇಲ್ಲಿ ಬಂದುಬಿಟ್ಟು ಎಮೋಷ್ನಲಿ ಟಚ್ ಆದ ರೀಸನ್ ಇದು ಒಂದು ಫ್ಯಾಮಿಲಿ ಓರಿಯೆಂಟೆಡ್. ನಿಮಗೆ ಎಲ್ಲ ಜನದ ವರ್ಗದವ್ರ ಮಕ್ಕಳಿಂದ ನಿಮಗೆ 80 ವರ್ಷದ ನಮ್ಮ ಅಜ್ಜಿಯ ತಾತಂದ್ರವ್ರಿಗೆ ಇಷ್ಟ ಆಗುವಂಥ ಸ್ಟೋರಿ. ಆ್ಯಂಡ್ ಕಂಪ್ಲೀಟ್ ಫ್ಯಾಮಿಲಿ, ಮಕ್ಕಳು, ತಂದೆ ತಾಯಿ, ಅಣ್ಣ ತಮ್ಮ ಹತ್ತಿರ ಕೂತ್ಕೊಂಡು ನೋಡುವಂಥ ಸಿನಿಮಾ. ಯಾವುದೇ ಒಂದು ಇದಿಲ್ಲದೆ, ಓವರ್ ಹೈಪ್ ಇಲ್ಲದೆ, ಡೀಸೆಂಟಾಗಿ ಹೋಗುವಂಥ ಸಿನಿಮಾ. ಆ್ಯಂಡ್ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ನಿಮಗೆಲ್ಲ ಒಂದು ಇದು ಎಲಿಮೆಂಟ್ ಸಿಗ್ತದೆ. ಎಮೋಷ್ನಲ್ ಇರ್ಬೋದು, ಫನ್ ಇರ್ಬೋದು, ಫೈಟಿಂಗ್ ಇರ್ಬೋದು. ಆ್ಯಂಡ್ ನಮ್ಮ ಇಂಟರ್ನ್ಯಾಷನಲ್ ಫೈಟ್ ಮಾಸ್ಟರ್ ಆದಂಥ ಕೆಚ್ಚ ಫೈಟ್ ಮಾಸ್ಟ್ರು ಇದಕ್ಕೆ ಕ್ಲೈಮ್ಯಾಕ್ಸ್ ಫೈಟ್ ಮಾಡಿದ್ದಾರೆ, ಮಾಸ್ ಮಾಧವ್ ಮಾಡಿದ್ದಾರೆ. ಆ್ಯಂಡ್
ನಮ್ಮ ಅಂದರೆ ಒಂದು ಹುಲಿ ಬಗ್ಗೆ ಹುಲಿ ಕುಣಿತ ನಿಮಗೆ ಗೊತ್ತಿದೆ, ನಮ್ಮದು ಮಂಗಳೂರದೊಂದು ಎಮೋಷ್ನಲ್ ಫೀಲ್ ಅದು. ಸೊ ಅದಕ್ಕೆ ಎಷ್ಟು ಜಜ್ಮೆಂಟ್ ಇದು ಕೊಡಬೇಕು, ನಮಗೆ ಜವಾಬ್ದಾರಿತನ ನಮಗೆ ಇರ್ತದೆ ಜನಗಳಿಗೆ ಮುಟ್ಟಿಸುವಂಥದ್ದು, ಅದು ನಮ್ಮಲ್ಲಿದೆ.